ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರಕ್ಷಕ ಸಿದ್ಧ. ನೂರು ತಲೆ ಸರ್ಪ ಮೆಟ್ಟಿ ನಿಲ್ಲೋ ಪಾದ ಆಗಬೇಕು. ಮೆಟ್ಟಿ ನಿಲ್ಲೋ ಪಾದ ಆಗಬೇಕು. ಯುದ್ಧ ಭವಿಷ್ಯದ ತಲೆಮಾರಿಗೆ ನೆಮ್ಮದಿಗೆ, ಲೋಕ ಕಲ್ಯಾಣಕ್ಕೆ. ಹಾಗಾದ್ರೆ ಅಪ್ಪ, ಈ ಹೋರಾಟಕ್ಕೆ ನಾನು ರೆಡಿಯಾಗಿದ್ದೀನಿ. ಆ ರಾಕ್ಷಸಿಯಿಂದ ಆಗೋ ಅನಾಹುತನ ತಪ್ಪಿಸೋದಕ್ಕೆ ನಾನು ರೆಡಿಯಾಗಿದ್ದೀನಿ ಅಪ್ಪ. ನಾನೀಗಾಗಲೇ ಸತ್ತೋಗಿದ್ದೀನಿ. ಆತ್ಮ ಆಗಿ ನನ್ನ ಕೈಯಿಂದ ಏನೇನು ಮಾಡೋದಕ್ಕೆ ಸಾಧ್ಯನೋ ಅದನ್ನೆಲ್ಲ ನಾನು ಮಾಡ್ತೀನಪ್ಪ. ನಾನೇನ್ ಮಾಡಬೇಕು ಹೇಳಪ್ಪ. ಸೋದರಿಯರು ಒಂದು ಒಗ್ಗಟ್ಟು ಬಲ, ಅಗಲಿಕೆ ಸಲ್ಲ. ದುರ್ಗಾ ನೀನು ಶಕ್ತಿ, ಒಗ್ಗಟ್ಟು ಅಗಲಿಕೆ ಸಲ್ಲ. ಅಲ್ಲಪ್ಪ, ನಾವು ಒಟ್ಟಾಗೆ ಇದೀವಲ್ಲ, ನಮ್ಮಿಬ್ರನ್ನ ಯಾರು ದೂರ ಮಾಡ್ತಾರೆ? ವಿಧಿ ಆಟ. ಮಾಳ್ವಿಕಾ, ನಿಮ್ಮ ಮನಸ್ಸು, ನಿಮ್ಮ ಶಕ್ತಿ ಅಂತ್ಯ. ಹೋರಾಟ, ಘೋರ ಹೋರಾಟ. ಅಪ್ಪ, ನಾನು ದುರ್ಗಾ ಒಂದಾದ್ರೆ ಆ ಮಾಳ್ವಿಕನ ಸೋಲಿಸಬಹುದು ಅಂತ ಹೇಳ್ತಾ ಇದ್ಯಾ? ನಾನು ದೈಹಿಕವಾಗಿಲ್ಲ, ಆತ್ಮದ ರೂಪದಲ್ಲಿದ್ದೀನಿ. ದುರ್ಗಾ ಮನುಷ್ಯ ರೂಪದಲ್ಲಿದ್ದಾಳೆ. ನಾವಿಬ್ರು ಒಂದಾಗದ್ ಹೇಗೆ? ಇಬ್ರು ಒಟ್ಟಿಗೆ ಹೋರಾಡೋದ್ ಹೇಗೆ? ಶರೀರ ಶಕ್ತಿ ಹೆಚ್ಚು. ನೀನು ನೆರಳು. ಆಯುಧ ರಾಕ್ಷಸಿ ಅಂತ್ಯ ಬೇಕು. ಶಕ್ತಿ ಬೇಕು. ರಾಕ್ಷಸಿ ಅಂತ್ಯ ಶಕ್ತಿ ಬೇಕು. ಅಂದ್ರೆ ನಾನು ದುರ್ಗಂಗೆ ನೆರಳಾಗಿರ್ಬೇಕು, ಅವಳು ನನ್ನ ಆಯುಧ ಆಗಿರ್ಬೇಕು ಅಂತ ಹೇಳ್ತಾ ಇದ್ಯಾಪ್ಪ? ಸೋದರಿಯರು ಒಂದಾಗಬೇಕು. ರಕ್ಷಣೆ ಬೇಕು. ಅಂತರದ ಸಾವು ಶಕ್ತಿ ಒಂದು. ಒಂದೇ ಗುರಿ. ಸಾಗಬೇಕು. ಒಂದೇ ಗುರಿ. ಸಾಗಬೇಕು. ನೋಡಿದ್ಯಾ, ನಾನು ಕೋಪ ಮಾಡ್ಕೊಳ್ಳೇ ಇಲ್ಲ. ನನ್ನ ಮೈ ಮೇಲೆ ಕಾಫಿ ಚೆಲ್ಲಿದ್ರು ನಾನು ಸ್ಮೈಲ್ ಮಾಡ್ತಾನೇ ಇದ್ದೆ. ವಾಟ್? ಸ್ಮೈಲ್ ಮಾಡ್ದ್ಯಾ ನೀನು? ಸ್ಮೈಲ್ ಮಾಡ್ದ್ಯಾ? ಅದು ಯಾರಾದ್ರೂ ಸ್ಮೈಲ್ ಅಂತಾರಾ? ಮತ್ತೇನಂತಾರೆ? ಅವಳು ಕೋಪ ಮಾಡ್ಕೊಂಡ್ರು ನಾನು ಬೈಲಿಲ್ಲ, ಅವಳು ಬೈದ್ರು ನಾನು ಸಿಟ್ಟು ಮಾಡ್ಕೊಳ್ಳಿಲ್ಲ. ಶಾಂತಿ ಅಸ್ತ್ರ ಜೊತೆಗೆ ಸ್ಮೈಲ್ ಅಸ್ತ್ರನ ಪ್ರಯೋಗ ಮಾಡಿದೆ. ಅಯ್ಯೋ ರಾಮ, ಆ ಸ್ಮೈಲ್ ಅಸ್ತ್ರನೇ ಬ್ಯಾಕ್ ಫೈರ್ ಆಗಿರೋದು. ವಾಟ್ ಯು ಮೀನ್? ಐ ಮೀನ್, ಬಾ ಸ್ಮೈಲ್ ಮಾಡು. ಯಪ್ಪ, ಹೀಗೆ ಕಾಣಿಸ್ತೈತಾ? ಹೆದರ್ಕೊಂಡ್ಯಾ? ನಿಂಗೆ ನಿನ್ ಸ್ಮೈಲ್ ಇಷ್ಟು ಹೆದರ್ಸಿದ್ರೆ ಇನ್ನು ಅವ್ರಿಗೆ ಎಷ್ಟು ಹೆದರ್ಸಿರ್ಬಾರ್ದು? ಅವ್ರು ನಿನ್ ಬಗ್ಗೆ ಏನು ಅನ್ಕೊಂಡಿರಲ್ಲ, ಯೋಚನೆ ಮಾಡು. ಏನು ಅನ್ಕೊಂಡಿರಲ್ಲ ಬಿಡು. ಅಣ್ಣ ಪ್ಲೀಸ್ ಕಣೋ, ಹೀರೋ ಆಗು ಅಂದ್ರೆ ಜೋಕರ್ ಸಿನಿಮಾದಲ್ಲಿ ವಿಲನ್ ತರ ನಗ್ಸಿ ಹೆದರ್ಸ್ಬೇಡ. ನೀನ್ ಹಿಂಗೆ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ರೆ ದುರ್ಗಾ ಅದಕ್ಕೆ ಪಕ್ಕಾ ಹುಚ್ಚ ಅನ್ಕೊಂಡು ಮೆಂಟಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಬಿಡ್ತಾರೆ, ಗ್ಯಾರಂಟಿ. ಏನಿಲ್ಲ ಶಾನ್ವಿ, ಅವಳೇ ನನ್ನ ಹುಚ್ಚ ಅಂತ ಅನ್ಕೊಳಲ್ಲ. ಅವಳಿಗೂ ನನ್ನ ಮೇಲೆ ಮಣಿ ಉಲ್ಟಾ ಹೋಗಿ ಪಲ್ಟಾ ಆಗೋಯ್ತು. ಏನು ಉಲ್ಟಾ ಪಲ್ಟಾನಾ? ಆ ಸಿನಿಮಾ ಸಕ್ಕತ್ತಾಗಿದ್ಯಲ್ಲ, ಕಾಮಿಡಿ ಮೂವಿ. ನಿನ್ ಪ್ಲಾನ್ ಕೇಳಿ ನನ್ ಕಥೆಯಲ್ಲಿ ದೆವ್ವದ ಸಿನಿಮಾ ಆಗೋಗಿದೆ. ಏನಾಗಿತ್ತು ಅಂತ ಹೇಳೆ. ಏನಾಯ್ತು ಗೊತ್ತಾ ಮಣಿ, ಬಾಸ್ಗೆ ಪಕ್ಕಾ ಹುಚ್ಚಿಡ್ದಿದೆ ಕಣೆ.
ನಾನು ಅವ್ರಿಗೆ ಬಿಸಿ ಬಿಸಿ ಕಾಫಿ ಚೆಲ್ಲಿದ್ರು ಅದೇನೋ ಪೇಂಟಿಂಗ್ ಅನ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಮೆಂಟ್ಲು ಲೂಸ್ ಅಂತ ಬಾಯಿಗೆ ಬಂದಂಗೆ ಬೈದೆ, ಆದ್ರೂ ಹಿ 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 ಅನ್ಕೊಂಡು ಸುಮ್ನೆ ನಗ್ತಿದ್ದಾರೆ. ಎಲ್ಲೋ ಏನೋ ಉಲ್ಟಾ ಹೊಡ್ತಿದ್ಯಲ್ಲ. ಉಲ್ಟಾ ಪ್ಲಾನ್ ಮಾಡಿದ್ರೆ ಇನ್ನೇನಾಗುತ್ತೆ, ಉಲ್ಟಾನೇ ಹೊಡೆಯೋದು. ನೋ 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 ನೋ, ಇಂಪಾಸಿಬಲ್. ನನ್ನ ಐಡಿಯಾ ಫ್ಲಾಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದು ಪ್ಯಾನ್ ಇಂಡಿಯಾ ಐಡಿಯಾ ಗೊತ್ತಾ? ಎಲ್ಲೇ ಹೋದ್ರೂ ಹಿಟ್ ಆಗ್ಲೇಬೇಕು. ಅದಕ್ಕೆ ಇಲ್ಲಿ ಹಿಟ್ಟಾಗಿ ಮುದ್ದೆ ಆಗಿ ತೊಪ್ಪಂತ ಬಿದ್ದೋಯ್ತು. ಹೋಗೆ ಏನೋ ಸರಿ ಇಲ್ಲ. ದುರ್ಗಾ ಮೇಷ್ಟ್ರು ಕೋಲಲ್ಲಿ ಹೊಡಿತಾರೆ, ಅಮ್ಮ ಕೈಯಲ್ಲಿ ಹೊಡಿತಾರೆ, ಜನರು ಕಲ್ಲಲ್ಲಿ ಹೊಡಿತಾರೆ, ನಿನ್ ಗಂಡ ಸ್ಮೈಲಲ್ಲೇ ಹೊಡಿತಿದ್ದಾನೆ ಅಂದ್ರೆ ಅದ್ರರ್ಥ ಶರತ್ ಬಾಸ್ಗೆ ಏನೋ ದೊಡ್ಡದ್ ಬೇಕಿದೆ ಅಂತ. ದೊಡ್ಡದಾ? ಏನದು? ಅವರಿಗೆ ಕೊಡೋದಕ್ಕೆ ನನ್ನ ಹತ್ರ ದೊಡ್ಡದಾಗಿ ಏನಿದೆ? ಒಂದ್ ವೇಳೆ ಅವ್ನಿಗೆ ನಿನ್ನ ಆಸ್ತಿ ಮೇಲೆ ಕಣ್ಣಿದ್ರೆ? ಮಣಿ, ಆಸ್ತಿನ? ನನ್ನ ಅಕೌಂಟಲ್ಲಿ ನೆಟ್ಟಿಗೆ 500 ರೂಪಾಯಿ ಇಲ್ಲ. ಪುಟ್ ಮೇಡಮ್ ನಾಳೆ ಆಚೆ ಹೋದ್ರೆ 2 ಐಸ್ ಕ್ರೀಮ್ ಕೊಡ್ಸಿದ್ರೆ ಅದು ಖಾಲಿ ಆಗೋಗುತ್ತೆ. ಈ ಊರಲ್ಲಿ ನನಗೆ ಆಸ್ತಿ ಅಲ್ಲಿಂದ ಬಂತು? ಅರೆ ರೇ ರೇ ರೇ, ನೀನ್ ಅರ್ಥ ಮಾಡ್ಕೋದಿಲ್ಲ ದುರ್ಗಾ. ನೀನು ಸೀರಿಯಲ್ ನೋಡಲ್ವಾ? ಅಲ್ಲಿ ಗಂಡಂದ್ರು ಹೆಂಡತಿ ಆಸ್ತಿ ಹೊಡೆಯೋದಕ್ಕೆ ಏನೇನೆಲ್ಲ ಸ್ಕೆಚ್ ಹಾಕ್ತಾರೆ ಅಂತ. ಅದ್ಬಿಡು, ನೀನು ಆನ್ಲೈನ್ ವಿಡಿಯೋಗಳಲ್ಲಿ ನೋಡಲ್ವಾ? ಅದೇ ಪುಟ್ ಪುಟ್ಟಾಗಿ ಈಗ ವರ್ಟಿಕಲ್ ಸೀರೀಸ್ ಅಂತ ಬರ್ತಿದ್ಯಲ್ಲ, ಅದ್ರಲ್ಲೆಲ್ಲ ಈ ಆಸ್ತಿ ಹೊಡ್ಕೊಳ್ಳೋ ಕಥೆಗಳೇ. ಮಣಿ, ಈ ಸೀರಿಯಲ್ಲು ಸಿನಿಮಾ ಮತ್ತೆ ಇವಾಗ ಅದೇನೋ ಅಂದಲ್ಲ, ಇದ್ರ ಹುಚ್ಚ ಬಿಡಲ್ವಾ ನೀನು? ಅದ್ರಿಂದ ನನ್ ನಾಲೆಜ್ ಇಂಪ್ರೂವ್ ಆಗಿರೋದು. ಅದ್ಬಿಡು, ನನ್ ಮಾತ್ ಸರಿಯಾಗಿ ಕೇಳಿಸ್ಕೊ. ಗಂಡಂದ್ರು ಯಾವಾಗ ವಿಚಿತ್ರವಾಗಿ ವರ್ತಿಸ್ತಾರೋ, ಯಾವಾಗ ಹೆಂಡತಿ ಮೇಲೆ ಅತ್ಯಾದ ಪ್ರೀತಿ ತೋರಿಸ್ತಾರೋ, ಆಗ ಪಕ್ಕ ಅವ್ರ ಕಣ್ಣು ಹೆಂಡತಿ ಆಸ್ತಿ ಅಥವಾ ಅವ್ರ ಹೆಸರು ಮೇಲಿರೋ ಇನ್ಶೂರೆನ್ಸ್ ಹಣದ ಮೇಲಿರುತ್ತೆ. ಪಕ್ಕ ಆಯ್ತು. ಗುಡ್, ಈಗ್ಲಾದ್ರೂ ಒಪ್ಕೊಂಡಿಯಲ್ಲ? ಏಯ್, ನಿನಗೆ ಹುಚ್ಚಿಡ್ದಿರೋದು ಪಕ್ಕ ಆಯ್ತು ಅಂತ ಅಂದೆ. ನಾನು ಬದುಕಿರೋದೇ ಬಾಸ್ ಕೊಡ್ತಿರೋ ಸಂಬಳದಿಂದ ಕಣೆ. ಆ ಸಂಬಳನೂ ನನ್ನ ಚಿಕ್ಕಪ್ಪಂಗೆ ಕಳ್ಸ್ಕೊಟ್ಬಿಡ್ತೀನಿ. ಪುಟ್ ಮೇಡಮ್ಗಿರೋ ಚಿಕ್ಕ ಚಿಕ್ಕ ಆಸೆಗಳನ್ನ ತೀರ್ಸಕ್ ಆಗ್ತಿಲ್ಲ ಅಂತ ಬೇಜಾರಿದ್ರೆ ನಾನು ಹೋಗಿ ಇನ್ಶೂರೆನ್ಸ್ ಮಾಡ್ಸ್ಕೋತೀನ? ನಿನ್ ತಲೆಗಿಷ್ಟು. ಅಯ್ಯೋ ತಟ್ಟಿ ತಟ್ಟಿ, ನೀನ್ ಮಾಡ್ಬೇಕು ಅಂತ ಏನಿಲ್ಲ. ಮೊದ್ಲು ಪ್ರೀತಿ ಮಾಡಿ ಮರಳ್ ಮಾಡೋದು, ಆಮೇಲೆ ಏನೋ ಒಂದ್ ಹೇಳಿ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊಳ್ಳೋದು, ಆಮೇಲೆ ಡುಮ್ ಡುಮ್ ಅನ್ಸೋದು. ಮಣಿ, ಬಾಸ್ ಬಗ್ಗೆ ಈ ಥರ ಕೆಟ್ಟದಾಗ ಮಾತಾಡಿದ್ರೆ ನಿನ್ ಪುಕ್ಕಕ್ಕೆ ತಾಕ್ಬಿಡ್ತೀನಿ ನೋಡು. ಹೋಗಿ ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಅಮ್ಮ ತಾಯಿ, ನಿನ್ ಸಲಹೆನೂ ಬೇಡ, ಏನು ಬೇಡ. ಏನ್ ಮಾಡ್ಬೇಕೋ ನಾನೇ ಮಾಡ್ತೀನಿ. ನಾನು ಇನ್ಮೇಲೆ ಬಾಸಿಂದ ದೂರ ಇರ್ತೀನಿ. ಅವ್ರಿಗೆ ಏನ್ ಬೇಕೋ ಯಾರಿಗೆ ಗೊತ್ತು. ಇಲ್ಲಪ್ಪ, ನಾನು ಅವರಿಂದ ದೂರ ಇರ್ತೀನಿ. ಅಮ್ಮ, ಅಕ್ಕ ತಂಗಿಯರ್ನ ಬೇರ್ಪಡಿಸೋ ತಂತ್ರವೇನೋ ಸರಿಯಮ್ಮ, ಆದ್ರೆ ನಾವು ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಏನು? ನಮ್ಮ ಮುಂದಿನ ಹೆಜ್ಜೆ ಯಾವ್ದಮ್ಮ? ಮೊದಲು ಆ ದುರ್ಗಾಳ ಕೊರಳಿನಲ್ಲಿರುವ ತಾಳಿಯನ್ನ ನಾವು ಪಡೆಯಬೇಕು. ಆ ತಾಳಿ ನಮ್ಮ ಕೈ ಸೇರಿದ್ರೆ ಮಾತ್ರ ನಮ್ಮ ಅರ್ಧ ಕೆಲಸ ಮುಗಿದಂತೆ. ಈ ತಾಯಿಯ